ಹಾಯ್ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿನಂತಿ. ನಾನು ಮಾಡುವ ವಿಡಿಯೋಗಳನ್ನು ಶೇಕಡ 97.9% ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ಗೃಹಿಣಿಯರು ಅಡುಗೆ ಮನೆಯಲ್ಲಿ ಈ ಎರಡು ತಪ್ಪು ಯಾವುದೇ ಕಾರಣಕ್ಕೂ ಮಾಡಲೇಬಾರದು. ಒಂದು ಹುಡುಗಿ ಹುಟ್ಟಿದ ದಿನದಿಂದ ಹಿಡಿದು ಮದುವೆ ಆಗುವವರೆಗೂ ಹಲವಾರು ಗ್ರಹಗಳ ಹಿಡಿತದಲ್ಲಿ ಇರುತ್ತಾರೆ. ಆದರೆ ಮದುವೆ ಅಂತ ಬಂದಾಗ ಅಥವಾ ಮದುವೆ ಆದ ಮೇಲೆ ಶುಕ್ರನ ಹಿಡಿತದಲ್ಲಿ ಇರುತ್ತಾರೆ. ಇನ್ನು ಅಡುಗೆ ಮನೆ ಅಂತ ಬಂದಾಗ ಅಡುಗೆ ಮನೆಗೆ ಶುಕ್ರನ ಸ್ಥಾನ ಅಂತ ಕರಿತೀವಿ. ಯಾರ ಮನೆಯಲ್ಲಿ ಅಡುಗೆ ಮನೆ ಚೆನ್ನಾಗಿ ನೀಟಾಗಿ ಶುಚಿಯಿಂದ ಇರುತ್ತದೆಯೋ ಆ ಮನೆಯಲ್ಲಿ ಪ್ರೀತಿ, ಪ್ರೇಮ, ಖುಷಿ, ನೆಮ್ಮದಿ, ಹಣದ ಕೊರತೆ ಯಾವುದೇ ಇರುವುದಿಲ್ಲ. ಅಕಸ್ಮಾತ್ ಮನೆಯಲ್ಲಿ ಸಮಸ್ಯೆ ವಿಪರೀತ ಇದೆ ಅಂದಾಗ ಅಲ್ಲಿ ಶುಕ್ರ ಮೈಲಿಗೆ ಆಗಿದ್ದಾನೆ ಅಂತ ಅರ್ಥ ಆಗುತ್ತದೆ. ಶುಕ್ರ ಮೈಲಿಗೆ ಆಗಲು ಕಾರಣ ರಾಹು ಅಂತ ಕರಿತೀವಿ. ಯಾರ ಮನೆಯಲ್ಲಿ ಮನಸ್ಸು ಅಶುಚಿತೆಯಿಂದ ಇರುತ್ತದೆಯೋ ಅಥವಾ ಅಡುಗೆ ಮನೆಯಲ್ಲಿ ಅಶುಚಿತೆಯಿಂದ ಇರುತ್ತದೆಯೋ ಅಲ್ಲಿ ನೀಚ ರಾಹುವಿನ ತಾಂಡವ ಇದ್ದೇ ಇರುತ್ತದೆ ಅಂತ ಅರ್ಥ. ವಿಷಯಕ್ಕೆ ಬಂದರೆ ಗೃಹಿಣಿಯರು ಶುಕ್ರ ಅಂತ ಕರಿತೀವಿ. ಅಡುಗೆ ಮನೆ ಶುಚಿಯಿಂದ ಇದ್ದರೆ ಶುಕ್ರ ಪಾಸಿಟಿವ್ ಆಗಿರ್ತಾನೆ. ಶುಕ್ರ ಪಾಸಿಟಿವ್ ಆದರೆ ಅದೃಷ್ಟ, ಪ್ರೀತಿ ಎಲ್ಲವೂ ಸಿಗುತ್ತದೆ. ವಿಶೇಷ ಸೂಚನೆ: ಕೆಲವು ಗೃಹಿಣಿಯರು ಅಡುಗೆ ಮನೆಯಲ್ಲಿ ನೆಲ ಒರೆಸಲು ಅಥವಾ ಮೊಸರು ಒರೆಸಲು ಬಟ್ಟೆಗಳನ್ನು ಬಳಕೆ ಮಾಡುತ್ತಾರೆ. ಆ ಬಟ್ಟೆಗಳನ್ನು ಪದೇ ಪದೇ ತೊಳೆದರೆ ಅಥವಾ ಕಾಲಿನಿಂದ ಹಿಡಿದು ಮೇಲಕ್ಕೆ ಎತ್ತಿದರೆ ಶುಕ್ರ ನೀಚನಾಗುತ್ತಾನೆ. ಇದರಿಂದ ಮನೆಯಲ್ಲಿ ದರಿದ್ರ ಬರುತ್ತದೆ. ಜೋಕೆ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು, ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.